ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ನನ್ನ ಜೀವನದಲ್ಲಿ ಆ ರೀತಿ ಕಷ್ಟವನ್ನು ಕಂಡವನು. ಈ ದಿನ ಸುಷ್ಮಿತಾ ಹೇಗೆ ಜೀವನ ನಡೆಸ್ತಾ ಇದ್ಲೋ ಅದೇ ರೀತಿ ನಾನೂ ಕಷ್ಟ ಕಂಡವನು. ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡ್ತಿರುವಾಗ ನಮ್ಮ ಮನೆ ಫುಲ್ ಮನೆ ಆಗಿತ್ತು, 60ರ ದಶಕ. ನಂತರ ಹೈಸ್ಕೂಲಿಗೆ ಹೋಗುವಾಗ ಹೋಗೋ ಮೊದಲು ತಂದೆ ತೀರಿ ಹೋದರು. ಅಣ್ಣಂದಿರು ಅಷ್ಟು ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಮಾಡೋದು ಕಷ್ಟ ಆಗಿತ್ತು. ಆವಾಗ ನಾವು ಮನೆ ಬೇಕು ಅಂತ ಒಂದು ಹಂಚಿನ ಮನೆ ಆದರೆ ಗೋಡೆ ಎಲ್ಲ ಮಣ್ಣಿನ ಗೋಡೆ. ಆ ಮಣ್ಣಿನ ಗೋಡೆ ನಾನು ಹೈಸ್ಕೂಲಿಗೆ ಹೋಗುವಾಗ ನನ್ನ ಅಣ್ಣಂದಿರು ಹೇಳಿದ್ದು, ಪ್ರತಿದಿನ ಶಾಲೆಗೆ ಬಂದ ನಂತರ 10 ಮಣ್ಣಿನ ಇಟ್ಟಿಗೆ ಮಾಡು, ರಜೆಯಲ್ಲಿ 15-20 ಮಾಡು. ಹೀಗೆ ನನಗೆ ಟಾರ್ಗೆಟ್ ಇತ್ತು 600-700 ಮಣ್ಣಿನ ಇಟ್ಟಿಗೆ ಮಾಡು. ಅದರಿಂದ ಮನೆ. ಆ ಮನೆ ಸುಮಾರು 2 ದಶಕ ಇತ್ತು. ನನಗೆ 1980ರಲ್ಲಿ ಮೊದಲು ಲೆಕ್ಚರ್ ಆಗಿ ಹುದ್ದೆ ಸಿಕ್ತು. ಅದರ ನಂತರ 10 ವರ್ಷದ ನಂತರ ನಾವು ಒಂದು ಪಕ್ಕ ಮನೆ ಕಟ್ಟಿದ್ದು. ಆ ಮನೆ 3 ಹಂತದಲ್ಲಿ ಮತ್ತು ಅದನ್ನು ದೊಡ್ಡದು ಮಾಡಿ ಈಗಿನ ಸ್ಥಿತಿಗೆ ಬಂದಿದ್ದು. ಅಂದರೆ ಒಂದು ಮನೆ ಕಟ್ಟಲಿಕ್ಕೆ ನಮಗೆ ಬೇಕಾಗಿ ನಾವು ತಗೊಂಡಿದ್ದು 30 ವರ್ಷಕ್ಕಿಂತಲೂ ಜಾಸ್ತಿ. ನಮ್ಮಂಥ ಸಾಮಾನ್ಯರಿಗೆ ಇದು ಸಹಜ. ಆ ಒಂದು ಸುಷ್ಮಿತಾಳ ಕನಸು, ಸುಷ್ಮಿತಾಳ ತಾಯಿ ಕನಸು, ಒಂದು ಮನೆ ಬೇಕು, ಒಂದು ಸೂರು ಬೇಕು ಅಂತ ಬಂದಾಗ ಅದಕ್ಕೆ ಆಶ್ರಯ ಕೊಟ್ಟವರು ಯಕ್ಷಗಾನ ಕಲಾರಂಗ ಉಡುಪಿ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಕ್ಷಗಾನ ಕಲಾರಂಗದ ಪರಿಚಯ ನನಗೆ ಇತ್ತೀಚೆಗಾಗಿದ್ದು, ಕೆಲವು ತಿಂಗಳ ಹಿಂದೆ ನಮ್ಮೂರಿನ ಬನ್ನಾಡಿ ಸಂತೋಷ್ ಕುಮಾರ್ ಶೆಟ್ಟರವರಿಂದ. ಅವ್ರು ಹೇಳಿದ್ದು, ಒಂದು ಸಾರಿ ನೀವು ಬಂದು ನೋಡಿ. ನಂತರ ಕಲಾರಂಗದವರು ಅವರ ಸುವರ್ಣ ವರ್ಷದ ಕಲಾಂತರಂಗ ಸಂಚಿಕೆಯನ್ನು ಕಳಿಸಿದರು. ಅದನ್ನು ನೀವು ಓದಿದರೆ ಯಕ್ಷಗಾನ ಕಲಾರಂಗ ಏನು, ಎಂಥ ಕೆಲಸ ಮಾಡ್ತಾಯಿದೆ, ಸಮಾಜ ಸೇವೆ ಅನ್ನುವ ಒಂದು ಸಂಪೂರ್ಣ ಪಾರದರ್ಶಕತೆ ಕನ್ನಡಿ ಅದರಲ್ಲಿದೆ. ಅದನ್ನು ನೋಡಿ ನಾನು ದಿಗ್ಭ್ರಮೆಗೊಂಡೆ, ನನ್ನನ್ನು ಆಕರ್ಷಿಸಿತು. ನಂತರ ನನಗೆ ಅವರ ಈ ವಿದ್ಯಾಪೋಷಕನ ವಿನಮ್ರ ಸೇವೆ ಕಾರ್ಯಕ್ರಮ ಸೆಪ್ಟೆಂಬರ್ನಲ್ಲಾಗಿತ್ತು. ಅದನ್ನು ನಾನು ಒಂದು ಪೂರ್ತಿ ದಿನ ಅಲ್ಲಿ ಹೋಗಿ ನೋಡಿದ್ದೆ. ಅದು ಸಹಜ ಚಿತ್ರಣ ನಾವು ನೋಡಿದ್ದು. ಅದರಲ್ಲಿ ನನಗೆ ಗೊತ್ತಾಯಿತು, ಇದರ ಹಿಂದೆ ಶ್ರಮಿಸುವ ಕಲಾರಂಗಕ್ಕಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಕಲಾರಂಗದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯವರು, ಸುಮಾರು 40ಕ್ಕಿಂತಲೂ ಹೆಚ್ಚು ಸದಸ್ಯರು ಅದರ ಹಿಂದಿದ್ದಾರೆ. ಅವರ ಪರಿಶ್ರಮ ಇದೆ. ಅವರು ಈ ಬಡ ವಿದ್ಯಾರ್ಥಿಗಳನ್ನು, ಪ್ರತಿಭಾವಂತರು, ಅವರ ಅಪ್ಲಿಕೇಶನ್ ಬಂದ ನಂತರ ಅದನ್ನು ನೋಡಿ ಅಲ್ಲಿನ ಅವರು ಎಲ್ಲಿ ವಾಸಿಸ್ತಾರೋ ಅಲ್ಲಿಗೆ ಹೋಗಿ ಅವರ ನಿಜವಾದ ಸ್ಥಿತಿಯನ್ನು ಕಂಡು ಅವರನ್ನು ಆಯ್ಕೆ ಮಾಡಿ ವಿದ್ಯಾಪೋಷಕನ ವಿದ್ಯಾರ್ಥಿಗಳನ್ನಾಗಿ ತೆಗೆದುಕೊಂಡು, ಅಷ್ಟೇ ಅಲ್ಲ, ನಂತರ ಅವರು ಮುಂದಿನ ಅವ್ರ ದಾರಿ ತಪ್ಪಬಾರ್ದು, ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ಅವರ ಒಂದು ಮಾರ್ಗದರ್ಶನದ ಆ ಕಲಾರಂಗದ ಕಾರ್ಯವೈಖರಿ ನೋಡಿದರೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಇಂತಹ ಒಂದು ಮಾರ್ಗದರ್ಶನ ಕೊಟ್ಟು ಅವರ ಒಂದು ಮಟ್ಟಕ್ಕೆ ತಂದು ಒಂದು ವೃತ್ತಿ ಅವರ ಮುಂದಿನ ಜೀವನಕ್ಕೆ ಬೇಕಾಗುವಷ್ಟು ಮಾಡಿ ಅದರಿಂದ ಆ ಮಕ್ಕಳಿಂದ ಉಳಿದ ಕಲಾರಂಗದ ಈ ಬೇರೆಯವರಿಗೆ, ಹೊಸಬರಿಗೆ ಅವರಿಂದ ವ್ಯವಸ್ಥೆ ಮಾಡುವಂಥದ್ದು. ಈ ಒಂದು ನಿರಂತರವಾದ ಒಂದು ಕನೆಕ್ಟ್, ಒಂದು ಸರ್ಕಲ್ ರೀತಿ. ಆದ್ದರಿಂದ ಈ ರೀತಿಯ ವ್ಯವಸ್ಥೆ ಕಲಾರಂಗ ಮಾಡಿಕೊಂಡು ಅದರ ನಕ್ಷೆಯನ್ನು, ರೂಪುರೇಖೆಗಳನ್ನು ಮಾಡಿಕೊಂಡು
ಇದ್ದಿರುವುದರಿಂದ ಈ ಕಲಾರಂಗಕ್ಕೆ ಒಂದು ಮಾದರಿ ಸಂಸ್ಥೆಯಾಗಿರಲು ಇರುತ್ತದೆ ಅಂತ ಅಭಿಪ್ರಾಯ. ಹಾಗೆ ಇದು ಶಾಶ್ವತವಾಗಿ ಇನ್ನೂ ಉತ್ತಮ ಮಟ್ಟದಲ್ಲಿ ಬರುವ ಒಂದು ಕಲಾರಂಗ ಅಂತ ನನಗೆ ನಂಬಿಕೆ ಇದೆ. ಈ ಕಲಾರಂಗದ ಕೆಲಸದಲ್ಲಿ ದಾನಿಗಳು ನಾವು ನೀಡ್ತಾ ಇರುವುದು ಒಂದು ಅಳಿಲ ಸೇವೆ, ಅದೇನೂ ಅಲ್ಲ. ಆದರೆ ಈ ಅಳಿಲ ಸೇವೆ ನಿಮಗೆ ಹನಿ ಹನಿ ಕೂಡಿದರೆ ಹಳ್ಳ. ಹಲವರು ನಿಮ್ಮ ಪ್ರೋತ್ಸಾಹಕರಾಗಿ ಇರುವುದರಿಂದ ನಿಮಗೆ ಆ ಶಕ್ತಿ ಇದೆ. ಸಮಾಜ ಸೇವೆ ನಿಮ್ಮಿಂದ ಇನ್ನೂ ಉತ್ತಮ ರೀತಿಯಲ್ಲಿ ಸಿಗಲಿ. ನನ್ನಂತಹ ಸುಷ್ಮಿತಾಳಂತಹ ಅನೇಕ ಈ ವಿದ್ಯಾಪೋಷಕ್ ಅನ್ನುವ ಅಂಗಸಂಸ್ಥೆ ಇದೆ. ಇದಕ್ಕೆ ಪ್ರಯೋಜನವಾಗಿ ನಮ್ಮಲ್ಲಿ ಈ ಸಮಾಜದಲ್ಲಿ ಉತ್ತಮ ಪ್ರಜೆಗಳು ಸಮಾಜವನ್ನು ನೋಡಿಕೊಳ್ಳುವಂತಹ ಮುಂದಿನ ಪ್ರಜೆಗಳನ್ನು ನೀವು ತಯಾರಿಸ್ತಾ ಇದ್ದೀರಿ. ಅದು ನಿಮ್ಮ ಪುಣ್ಯದ ಕೆಲಸ. ದೇವರು ಈ ನಿಮ್ಮ ಕೆಲಸದಲ್ಲಿ ಇನ್ನೂ ಉತ್ತಮ ಅಭಿವೃದ್ಧಿ ನೀಡಲಿ. ನಿಮಗೆಲ್ಲರಿಗೂ ಒಳ್ಳೆಯ ಅನುಗ್ರಹ ದೇವರು ನೀಡಲಿ. ಸುಷ್ಮಿತಾಳಿಗೆ ಉತ್ತಮ ಭವಿಷ್ಯ ನೀಡಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.